ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಚನ್ನಬಸನಗೌಡ ಒಬ್ಬ ರೈತ ಒಂದು ತನ್ನ ಅರ್ಧ ಎಕರೆ ಜಮೀನಿನಲ್ಲಿ ಟೊಮೆಟೊವನ್ನು ಬೆಳೆದಿದ್ದಾನೆ. ಕಳೆದ ವರ್ಷ ಮತ್ತು ಹಿಂದಿನ ವರ್ಷ ಟೊಮೆಟೊಗೆ ಭರ್ಜರಿ ಬೆಲೆ ಇತ್ತು. ಹೀಗಾಗಿ ಈ ಬಾರಿಯಾದರೂ ಕೂಡ ಚೆನ್ನಾಗಿ ಬೆಳೆ ಸಿಗ್ಬೋದು ಅಂಥೇಳಿ ಕೆಂಪು ಸುಂದರಿ ಟೊಮಾಟೆಯನ್ನು ಬೆಳೆದಿದ್ದಾನೆ. ಸುಮಾರು 30,000 ರಿಂದ 40,000 ರೂಪಾಯಿ ಖರ್ಚು ಮಾಡಿದ್ದಾನೆ. ಯಾಕೆಂದರೆ ಸುಮಾರು 5,000 ಅಗಿಯನ್ನು ತಂದು ನಾಟಿ ಮಾಡಿದ್ದಾನೆ. ಒಂದು ಅಗಿಗೆ ₹2.50. ಸುಮಾರು 12,000 ರೂಪಾಯಿ ಒಂದು ಅಗಿ ಖರ್ಚು ಮಾಡಿದರೆ ಮತ್ತು ಅದಕ್ಕೆ ಔಷಧಿ ಉಪಚಾರ ಅಂಥೇಳಿ ಸಾಕಷ್ಟು ಹಣ ಖರ್ಚು ಮಾಡಿ ಬೆಳೆದಿದ್ದಾನೆ. ಅದರ ಟೊಮೆಟೊ ಕೂಡ ಭರ್ಜರಿಯಾಗಿ ಬೆಳೆದಿದೆ. ಯಾಕೆಂದರೆ ತೋಟದ ತುಂಬ ಕೆಂಪಾದ ಹಣ್ಣುಗಳು, ಕೆಲವೊಂದು ಹಸಿರು ಬಣ್ಣದ ಟೊಮೆಟೊಗಳು ಭರ್ಜರಿಯಾಗಿ ಬೆಳೆದಿದೆ. ಇನ್ನೇನು ಟೊಮೆಟೊ ಒಳ್ಳೆ ಭರ್ಜರಿಯಾಗಿ ಬೆಳೆದಿದೆ, ಒಳ್ಳೆ ರೇಟು ಸಿಗುತ್ತೆ, ನಾವು ಮಾಡಿದ ಸಾಲ ತೀರುತ್ತೆ ಅಂಥೇಳಿ 10 ಕನಸುಗಳನ್ನು ಕಂಡಿದ್ದ. ಆದರೆ ತಾನು ಬೆಳೆದಂಥ ಬೆಳೆ ಮಾರ್ಕೆಟ್ಗೆ ಒಯ್ದರೆ ಅಲ್ಲಿನ ಬೆಲೆ ಕೇಳಿ ರೈತ ಅಕ್ಷರಶಃ ದಿಗಿಲು ಬಡದಂತಾಗಿದೆ. ಯಾಕೆಂದರೆ ದಿಢೀರ್ ಟೊಮೆಟೊ ಬೆಲೆ ಪಾತಾಳಕ್ಕೆ ಕುಸಿದು ಹೋಗಿಬಿಟ್ಟಿದೆ. ಈಗ ಒಂದು ಬಾಕ್ಸಿಗೆ ಸುಮಾರು 30-40 ರೂಪಾಯಿ ಅಷ್ಟೇ ಮಾತ್ರ ಕೇಳ್ತಾ ಇದ್ದಾರೆ. ಅಂದರೆ ಒಂದು ಬಾಕ್ಸ್ನಲ್ಲಿ 20 kgಯಷ್ಟು ಟೊಮೆಟೊ ಇರ್ತವೆ. 30 ರಿಂದ 40 ರೂಪಾಯಿ ಒಂದು ಬಾಕ್ಸಿಗೆ ಅಂದರೆ ಈ ರೈತನ ಏನು ಬೆಳೆದಂಥ ಬೆವರಿಗೆ ಎಷ್ಟೊಂದು ಬೆಲೆ ಇದೆ ಅಂತ ಅನ್ನುವಂಥದ್ದು. ಯಾಕೆಂದರೆ ಒಂದು ಕಡೆ ಬೆಳೆ ಇಲ್ಲದೆ ಈಗಾಗಲೇ ಸಂಪೂರ್ಣ ಮಳೆ ಇಲ್ಲದೆ ಒಣಗಿ ಹೋದಂಥ ರೈತ ಒಂದು ಕಡೆ ಕಂಗಾಲಾದರೆ, ಮತ್ತೊಂದು ಕಡೆ ಒಳ್ಳೆ ಬೆಳೆ ಬೆಳೆದಂಥ ರೈತನಿಗೆ ಸೂಕ್ತವಾದಂಥ ಈಗ ಬೆಲೆ ಸಿಗ್ತಾಯಿಲ್ಲ. ಹೀಗಾಗಿ ಸೂಕ್ತ ಬೆಲೆ ಸಿಗದೆ ಈಗ ರೈತರ ಕಂಗಾಲಾಗಿ ಹೋಗಿದ್ದೇನೆ. ನಾವು ಮುಂದೆ ಏನು ಮಾಡಬೇಕು ಅನ್ನೋವಂಥದ್ದು ಕೂಡ ದಿಕ್ಕು ತೋಚಿಸಂತಾಗಿದೆ. ಇವತ್ತು ಆ ರೈತ ಹೇಳೋ ಪ್ರಕಾರ ನಾನು ಇವತ್ತು ಬೆಳಿಗ್ಗೆ ಸುಮಾರು 10 ರಿಂದ 15 ಬಾಕ್ಸ್ ನಾನು ಟೊಮೆಟೊ ಮಾರ್ಕೆಟ್ಗೆ ಹೋದೆ. ಅಲ್ಲಿ ಯಾವೊಬ್ಬ ಖರೀದಾರ ದಲ್ಲಾಳಿಗಳು ಕೂಡ ಖರೀದಿ ಮಾಡಲಿಲ್ಲ. ಟೊಮೆಟೊ ಬೇಡವೇ ಬೇಡ ಅಂತ ವಾಪಸ್ ಕಳಿಸಿದ್ರು. ನಾನು ಎಲ್ಲವೂ ಕೂಡ ಹಾಗೆ ತೊಗೊಂಡು ಬಂದಿದ್ದೀನಿ. ಒಂದು ಬಾಕ್ಸ್ ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ 10 ರೂಪಾಯಿ ನನಗೆ ಖರ್ಚಾಗ್ತದೆ, ಟ್ರಾನ್ಸ್ಪೋರ್ಟ್ ಚಾರ್ಜು. ಇಲ್ಲಿಂದ ಜಮೀನಿಂದ ಅಲ್ಲಿ ಮಾರ್ಕೆಟ್ಗೆ ಹೋಗ್ಲಿಕ್ಕೆ 10 ರೂಪಾಯಿ, ಮಾರ್ಕೆಟಿಂದ ಹೊಳ್ಳೆ ಜಮೀನು ತಲಕ 20 ರೂಪಾಯಿ ನನಗೆ ಖರ್ಚಾಯ್ತು. ಟೊಮೆಟೊ ಮಾತ್ರ ಮಾರಾಟ ಆಗಲಿಲ್ಲ ಅಂಥೇಳಿ ಸಾಕಷ್ಟು ನೋವನ್ನು ಆ ರೈತರ ತೊಡ್ಕೊಂಡ. ಹೀಗಾಗಿ ನಮ್ಮ ರೈತರ ಪರಿಸ್ಥಿತಿ ಎಲ್ಲಿಗೆ ಬಂದಿದೆಯಪ್ಪ ಅಂತಂದರೆ, ಚೆನ್ನಾಗಿ ಬೆಳೆ ಬೆಳೆದರೆ ಬೆಲೆ ಸಿಗಲ್ಲ, ಬೆಲೆ ಸಿಕ್ಕರೆ ಬೆಳೆ ಬರಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ರೈತರು ಈಗ ಸಿಕ್ಕಾಕ್ಕೊಂಡಿದ್ದಾರೆ. ಇಷ್ಟೆಲ್ಲ ಸಂಕಷ್ಟದಲ್ಲಿ ರೈತರು ಸಿಲುಕಿದ್ದರೂ ಕೂಡ ನಮ್ಮ ಜನಪ್ರತಿನಿಧಿ ಸರ್ಕಾರ ಮಾತ್ರ ರೈತರ ಬಗ್ಗೆ ಯಾವುದೇ ಚಿಂತನೆ ಮಾಡ್ತಿಲ್ಲ. ಯಾಕೆಂದರೆ ಈಗ ಕಲಾಪ ನಡೀತಾ ಇದ್ದಾವೆ. ಕಲಾಪದಲ್ಲಿ ಭೀಕರ ಬರಗಾಲದ ಬಗ್ಗೆ ಒಂದು ಚಕಾರ ಕೂಡ ನಮ್ಮ ಜನಪ್ರತಿನಿಧಿಗಳು ಎತ್ತುತ್ತಾ ಇಲ್ಲ. ಹೀಗಾಗಿ ಇದು ರೈತರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಈಗ ತೋಟಗಾರಿಕೆ ಅಥವಾ ನೀರಾವರಿ ಮಾಡಿ ಬೆಳೆದಂಥ ತರಕಾರಿ ಆಗಿರ್ಬೋದು, ಈಗ ಬೆಲೆ ಸಿಗದೆ ರೈತರು ಕಂಗಾಲಾಗಿದ್ದಾರೆ. ಈಗ ನಮ್ಮ ಸರ್ಕಾರ ರೈತರ ಕಡೆ ನೋಡಬೇಕಾಗಿದೆ. ಅದರ ಸರ್ಕಾರ ಆಗಿರ್ಬೋದು, ವಿರೋಧ ಪಕ್ಷಗಳಾಗಿರೋ ರೈತರ ಬಗ್ಗೆ ತಲೆ ಕೆಡಿಸೋತಿಲ್ಲ. ಹೀಗೆ ರೈತರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಗೋಳು ಕೇಳೋರು ಯಾರು, ಸರ್ಕಾರ ಎಲ್ಲಿದೆ, ನ್ಯಾಯ ಎಲ್ಲಿದೆ ಅನ್ನೋಂಥ 10 ಪ್ರಶ್ನೆಗಳು ಈಗ ರೈತರ ಮನದಲ್ಲಿ ಉದ್ಭವ ಆಗ್ತಾಯಿದೆ. ಹೀಗಾಗಿ ಇನ್ನಾದರೂ ಸರ್ಕಾರ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಬೇಕಾಗಿದೆ. ರೈತರು ಬೆಳೆದಂಥ ಬೆಳೆಗೆ ಉತ್ತಮ ಬೆಂಬಲ ಬೆಲೆಯನ್ನು ನೀಡಬೇಕಾಗಿದೆ. ಮತ್ತೊಂದೆಡೆ ಬರಗಾಲ ಏನು ಭೀಕರ ಬರಗಾಲದಿಂದ ತತ್ತರಿಸಿದ ರೈತರಿಗೆ ಪರಿಹಾರ ಕೊಡಬೇಕಾಗಿದೆ. ಇವೆಲ್ಲವನ್ನು ಚರ್ಚೆ ಅಲ್ಲಿ ಅಧಿವೇಶನದಲ್ಲಿ ಆಗ್ತಾಯಿಲ್ಲ ಅನ್ನೋ ನೋವು ಕೂಡ ಈಗ ಉತ್ತರ ಕರ್ನಾಟಕ ರೈತರಿಗಿದೆ. ಒಟ್ಟಾರೆಯಾಗಿ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ರೈತ ಈಗೇನು ಟೊಮೆಟೊ ಬೆಳೆದಾರೆ, ರೈತನಿಗೆ ಬೆಲೆ ಸಿಗ್ತಲ್ಲ. ಹೀಗಾಗಿ ಸಾಕಷ್ಟು ನೊಂದ ರೈತ ಈಗ ಹೇಳ್ತಾ ಇದ್ದಾನೆ, ನಾನು ಇಡೀ ಜಮೀನನ್ನು ರೋಟರ್ ಹೊಡಿಸಿ ನಾನು ಹಾಳು ಮಾಡ್ತೀನಿ, ಆ ಒಂದು ಪರಿಸ್ಥಿತಿ ನನಗೆ ಬಂದುಬಿಟ್ಟಿದೆ. ಹೀಗಾಗಿ ರೈತನಿಗೆ ಅನ್ಯಾಯ ಆಗಬಾರ್ದು. ಸರ್ಕಾರ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಬೇಕು. ಬೆಳೆದಂಥ ರೈತರಿಗೆ ಬೆಲೆ ಸಿಗದೇ ಇದ್ದರೆ ರೈತರ ಮುಂದೆ ಈ ಒಂದು ನಮಗೆ ವ್ಯವಸಾಯನೇ ಬೇಡ ಅನ್ನೋ ಮನೋಸ್ಥಿತಿಗೆ ಬರ್ತಾನೆ. ಹೀಗಾಗಿ ಸರ್ಕಾರಗಳು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಬೇಕು, ರೈತನಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಬೇಕು ಅನ್ನೋ ಒತ್ತಾಯ ಈಗ ರೈತರು ಮಾಡ್ತಾಯಿದ್ದಾರೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಡಿಜಿಟಲ್.